ನೆಲಮಂಗಲ ತಾಲೂಕು ಶಿವಗಂಗೆಯಲ್ಲಿ ಮಾಧ್ಯಮದವರೊಂದಿಗೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ, ಸಮಾಜ ಸಾಧಕರನ್ನು ಯಾವುದೇ ಸಮುದಾಯಕ್ಕೆ ಸೀಮಿತ ಮಾಡಲು ಹೋಗಬಾರದು. ಅವರು ಸಮಾಜಕ್ಕೆ ತಮ್ಮ ಜೀವನವನ್ನೇ ಸಮರ್ಪಿಸಿದ್ದಾರೆ. ಸರ್ಕಾರಿ ಕಾರ್ಯಕ್ರಮದಲ್ಲಿ ರಾಜಕೀಯ ಮಾಡಬಾರದು. ನಮ್ಮ ಸರ್ಕಾರವಿದ್ದಾಗ ಕೈವಾರ ತಾತಿಯ ಜಯಂತಿಯನ್ನ ಸರ್ಕಾರದ ವತಿಯಿಂದ ಆಚರಿಸಲು ಜಾರಿಗೆ ತಂದಿದ್ದು ಎಂದರು. ಶಾಸಕ ಪ್ರದೀಪೇಶ್ವರ್ ಅವರ ಬಗ್ಗೆ ಮಾತನಾಡುವಷ್ಟು ದೊಡ್ಡವನಲ್ಲ. ಅವರು ಇಡೀ ರಾಜ್ಯದ ಜನರಿಗೆ ಜ್ಞಾನ ತುಂಬುವ ಮಹಾನ್ ಕೆಲಸ ಮಾಡ್ತಿದ್ದಾರೆ. ಸರ್ಕಾರಿ ಕೆಲಸ ಯಾವುದು ಸಾಧು ಸಂತರು ಪವಾಡ ಪುರುಷರ ಕಾರ್ಯಕ್ರಮದಲ್ಲಿ ಈ ಥರ ಮಾತನಾಡಬಾರ್ದು. ಅವರ ಪಕ್ಷದ ಕಾರ್ಯಕ್ರಮವಾದರೆ ಏನಾದರೂ ಮಾತಾಡಲಿ. ಸರ್ಕಾರಿ ಕಾರ್ಯಕ್ರಮಕ್ಕೆ ಈ ಥರ ಮಾತುಗಳು ಸಮಂಜಸವಲ್ಲ. ಕೈವಾರ ತಾತಿಯ ಅವರನ್ನು ಯಾವುದೇ ಸಮುದಾಯಕ್ಕೆ ಸೀಮಿತ ಮಾಡಬಾರ್ದು. ಇವರು ಪವಾಡ ಪುರುಷರು ಎಂದರು. ಅವ್ರ ಬಗ್ಗೆ ಮಾತಾಡುವಷ್ಟು ದೊಡ್ಡವನಲ್ಲ ನಾನು. ಅವ್ರು ಇಡೀ ರಾಜ್ಯದ ಜನರಿಗೇನೆ ಜ್ಞಾನವನ್ನ ತುಂಬತಾ ಇರ್ತಕ್ಕಂತ ಮಹಾನ್ ಕೆಲಸ ಮಾಡ್ತಾ ಇದ್ದಾರೆ. ನನಗ್ ಗೊತ್ತಿದೆ ಅವ್ರೇನು ಅಂತೇಳಿ. ಪ್ರಪಂಚ ನೋಡ್ಲಿ, ಇನ್ನು ಕೆಲವು ದಿವಸಗಳಿದೆ, ನೋಡ್ಲಿ. ಏನ್ ಹೇಳಿಕ್ಕಾಗತ್ರಿ? ಸರ್ಕಾರಿ ಕೆಲಸ ಯಾವುದು? ಸಾಧು ಸಂತರು ಪವಾಡ ಪುರುಷರ ಕಾರ್ಯಕ್ರಮವನ್ನ ಸರ್ಕಾರಿ ಕಾರ್ಯಕ್ರಮವನ್ನಾಗಿ ನಾವು ಹಿಂದೆ ಇದ್ದಾಗ ನಮ್ ಸರ್ಕಾರ ಮಾಡಿತ್ತು. ಅದು ಒಂದು ಜಾತಿ ಕಾರ್ಯಕ್ರಮ ಆಗಲ್ಲ, ಅದು ಒಂದು ರಾಜಕೀಯ ಪಕ್ಷದ ಕಾರ್ಯಕ್ರಮ ಆಗಲ್ಲ. ಇವತ್ತು ಭಕ್ತ ಕನಕದಾಸರು ಇರ್ಬೋದು, ತಾತಯ್ಯನವ್ರು ಇರ್ಬೋದು, ಇವ್ರು ಯಾವುದೇ ಒಂದು ಸಮುದಾಯಕ್ಕೆ ಸೀಮಿತ ಮಾಡಕ್ ಹೋಗ್ಬೇಡಿ. ಇವರು ಪವಾಡ ಪುರುಷರು. ಇಡೀ ಮನಕುಲಕ್ಕೋಸ್ಕರ, ಮನಕುಲ ಯಾವ ರೀತಿ ಬದುಕಬೇಕು, ಯಾವ ರೀತಿ ಸುಮಧುರವಾಗಿರ್ತಕ್ಕಂಥ ಒಂದು ಬಾಂಧವ್ಯವನ್ನ ಇಟ್ಕೊಂಡು ಸಮ ಸಮಾಜವನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳ್ಕೊಟ್ಟು ಹೋಗಿರುವಂತದ್ದು, ಮಾನವೀಯತೆಯನ್ನ ಮೆರಿಬೇಕು ಅಂತೇಳಿ. ನಾವು ಅದನ್ನ ಬಿಟ್ಟು ಅವ್ರು ಏನ್ ಹೇಳ್ಕೊಟ್ಟಿದ್ದಾರೆ ಆ ಮಾರ್ಗವನ್ನ ಬಿಟ್ಟು ಅವರ ಹೆಸರಲ್ಲಿ ನಾವು ರಾಜಕೀಯ ಲಾಭವನ್ನ ತೆಗೆದುಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಅವರು ವಿಶ್ವ ಮಾನವರಾಗ್ಬೇಕು ಅಂತ ಅವ್ರು ಹೇಳಿದ್ರೆ ನಾವು ಅಲ್ಪ ಮಾನವರಾಗಕ್ಕೆ ಹೊರಟಿದ್ವಿ. ಹಾಗಾಗಿ ತಾತಯ್ಯನವರೇ ಅವರಿಗೆ ಬುದ್ಧಿ ಕೊಡ್ಲಿ ಅಂತ ಹೇಳ್ಬೋದಷ್ಟೇ. ಸಾವಿರಾರು ಸಮಾಜ ಸಾಧಕರು ಇಡೀ ಮನುಕುಲಕ್ಕೆ ಮಾನವೀಯತೆ ಹೇಳಿದ್ದಾರೆ. ಎಲ್ಲ ಸಮುದಾಯಕ್ಕೆ ಏನೆಲ್ಲ ಕೊಟ್ಟಿದ್ದಾರೆ, ಮಾನವೀಯತೆ ಮೆರಿಬೇಕು ಅಂತ ಹೇಳಿದ್ದಾರೆ. ನಾವು ಅದನ್ನು ಬಿಟ್ಟು ಅವರ ಹೆಸರಲ್ಲಿ ರಾಜಕೀಯ ಲಾಭ ಪಡೆಯಲು ಮುಂದಾಗುತ್ತಿದ್ದೇವೆ. ಕೈವಾರ ತಾತಿಯ ಅವರು ವಿಶ್ವ ಮಾನವರಾಗಿ ಅಂತ ಹೇಳಿದ್ರೆ ನಾವು ಅಲ್ಪ ಮಾನವರಾಗಲು ಹೊರಟಿದ್ದೇವೆ. ಶಾಸಕ ಪ್ರದೀಪೇಶ್ವರ್ ಅವರಿಗೆ ಕೈವಾರ ತಾತಿಯರವರೇ ಬುದ್ಧಿ ಕೊಡ್ಲಿ ಎಂದು ಟಾಂಗ್ ನೀಡಿದರು. ರಾಮ್ ಪ್ರಸಾದ್ ಕೆಆರ್, ಈ ನ್ಯೂಸ್ ಟಿವಿ, ನೆಲಮಂಗಲ.